ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತು ಮುಂಬೈ ರೌಂಡ್ ಹಾಕೊಂಬರೋಣ. ಎಲ್ಲೆಲ್ಲಿ ಹೋಗಿದ್ವಿ ಮತ್ತು ಏನೇನೆಲ್ಲ ನೋಡಿದ್ವಿ ಬರ್ರಿ ನೋಡೋಣ. ನೀವು ಅದು ನನ್ನ ಜೊತೆಗೆ ನೀವು ಇಲ್ಲಿ ಮುಂಬೈ ರೌಂಡನ್ನು ಹಾಕ್ಬೋದು. ನಾವೀಗ ಬಾಬುಗಾವಿಂದ ಒಂದು ಬೃಂದಾವನ ಅಪಾರ್ಟ್ಮೆಂಟಲ್ಲಿ ನಾವಿರೋದು. ಅಲ್ಲಿಂದ ನಾವು ಕಲ್ಯಾಣ ಸ್ಟೇಷನಿಗೆ ಬಂದು ಕಲ್ಯಾಣ ಸ್ಟೇಷನಿಂದ ಠಾಣಾ ಸ್ಟೇಷನ್ಗೆ ಟಿಕೆಟ್ ತೆಗೆಸ್ಕೊಂಡು ನಾವಿಲ್ಲಿ ಠಾಣಕ್ಕೆ ಬಂದು ಇಳ್ಕೊಂಡಿದ್ದೀವಿ. ಇಲ್ಲಿ ಇವತ್ತು ನಾವಿಲ್ಲಿ ಬಸ್ಸು ಟ್ರೈನಲ್ಲಿ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ದೀವಿ. ನೀವು ಬೇಕು ಅಂತ ಅಂದ್ರೆ ಇಲ್ಲಿ ಟ್ಯಾಕ್ಸಿ ವ್ಯವಸ್ಥೆನೂ ಇರುತ್ತೆ, ಮತ್ತು ನೀವು ಬಾಡಿಗೆ ಕಾರನ್ನು ನೀವು ಮಾಡ್ಕೊಂಡು ಹೋಗ್ಬೋದು. ಹಂಗೆ ಬಸ್ಸಿನ ವ್ಯವಸ್ಥೆನೂ ಇರುತ್ತೆ. ಮುಂಬೈ ದರ್ಶನ ಅಂತೇಳಂದು ಅಲ್ಲಿನೂ ಅದನ್ನು ವ್ಯವಸ್ಥೆ ನೀವು ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ದಿನ ಇಲ್ಲಿ ಆಂಜನೇಯ ಅಂದರೆ ಹನುಮ ಜಯಂತಿ ಇರೋದ್ರಿಂದ ಹನುಮನ ಒಂದು ದರ್ಶನ ಮಾಡಿಕೊಂಡು ನಾವಿಲ್ಲಿ ವಿಘ್ನೇಶ್ವರನ ಏನದು ಸಿದ್ಧಿವಿನಾಯಕನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಬಂದು ವಿಘ್ನೇಶ್ವರನ ದರ್ಶನ ಮಾಡಿಕೊಂಡು ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ದೇವಿ ಅಂತೂ ಇಷ್ಟು ಸುಂದರವಾಗಿದ್ದಾಳ ಅಂತ ಅಂದ್ರೆ ಆಕೆನ ನೋಡಿದರೆ ಬಿಟ್ಟು ಬರೋಕೆ ಮನಸ್ಸಾಗಲ್ಲ, ಅಷ್ಟು ಸುಂದರವಾಗಿರುವಂಥ ಒಂದು ದೇವಿ ಅದಾಳ. ಯಾರಾದರೂ ಹೋದ್ರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ದರ್ಶನ ಕೊಟ್ಟು ಬರ್ರಿ ಅಂತ ಹೇಳ್ತೀನಿ. ಹಂಗೆ ಇಲ್ಲೊಂದು ಮುಖೇಶ್ ಅಂಬಾನಿ ಅವರ ಒಂದು ಬಿಲ್ಡಿಂಗನ್ನು ನಾನು ನಿಮಗೆ ತೋರಿಸಿದೆ. ಇಲ್ಲಿ ನಾವು ಗೇಟ್ ವೇ ಆಫ್ ಇಂಡಿಯಾಗೆ ಮುಂಬೈನ ಪ್ರಸಿದ್ಧ ಸ್ಥಳವಾಗಿರುವಂಥ ಒಂದು ಗೇಟ್ ವೇ ಆಫ್ ಇಂಡಿಯಾ ಹಾಗೂ ತಾಜ್ ಹೋಟೆಲನ್ನು ನೋಡೋದಕ್ಕೆ ಬಂದಿದ್ದೀವಿ. ಹಂಗೆ ಈ ಬೋಟಲ್ಲಿ ನಮ್ಗೆ ಐಸ್ಲ್ಯಾಂಡ್ ಅಂದ್ರೆ ಎಲಿಫೆಂಟ್ ಐಸ್ಲ್ಯಾಂಡಿಗೆ ನಮಗೆ ಕರ್ಕೊಂಡು ಹೋಗ್ತಾರೆ. ಯಾರಾದರೂ ಬಂದ್ರೆ ಈ ಒಂದು ಪ್ಲೇಸನ್ನು ತಪ್ಸಕ್ಕೆ ಹೋಗ್ಬೇಡ್ರಿ, ಹೋಗಿ ಅಲ್ಲಿ ಒಂದು ಪ್ಲೇಸನ್ನು ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ಇಲ್ಲೆಲ್ಲ ನಾವು ಒಂದು ಸ್ವಲ್ಪ ಹೊತ್ತು ಇದ್ದು ಸುತ್ತ ಫೋಟೋ ಎಲ್ಲ ತಗೊಂಡು ಇಲ್ಲಿ ಮರೀನ್ ಡ್ರೈವ್ ಬೀಚ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಅಲ್ಲಿಂದ ನಮ್ಮ ಮನೆ ಕಡೆಗೆ ನಮ್ಮ ಪ್ರಯಾಣ ನಡೀತು. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ಬೇಕಿದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ, ಸರ್ಚ್ ಮಾಡಿ ನೋಡ್ಬೋದು. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.